ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದ್ದನು. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ನೀನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ದೇವ, ಏ ಕುಲಹೀನನೆಂಬ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम् अरुणोदयाय शरणाय करुणारस सिन्धुवे असमान बलाय दीन जन संरक्षकाय नमस्ते भास्कर नमो सूर्यदेवाय नमः नमो भास्कराय नमः नमो सप्ताश्वरथमारूढाय नमः ಕರ್ಣ 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 ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರ? ಓ, ಪಾಂಡವರ ಮಾತೆ ಕುಂತಿ ದೇವಿ. ಹಾಗಾದರೆ ನನ್ನ ಹಡಿದ ಮಾತೆ. ಹೌದು ಕನ್ನ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೊರೆದೆ ನೀ ಕರುಣೆಯ ತೋರದೆ ಕುವರನ ಪೊರೆದೆ ಎಂದಿಗೆ ಋಣವ ತೀರಿಸಲೀಲ. ಎಂದಿಗೆ ಈ ಋಣವ ತೀರಿಸಲೀಲ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ. ಅಮ್ಮ, ಜನಿಸಿದ ಮರುಕ್ಷಣವೇ
ನಾನು ಮಾಡಿದ ಅಪರಾಧವೇನು ತಾಯಿ? ನಾ ಜನಿಸಿದ ಮರುಕ್ಷಣವೇ ಕೆಲಕೆಸೆದೆ ಮಗುವಮ್ಮ ಏನೊಂದು ನೋವರಿಗೆ ಅಮ್ಮ. ಮಗುವಮ್ಮ ನಾನಾಗ ಏನೊಂದು ನೋವರಿಗೆ ಬಹುದಿನದ ಬಯಕೆ ಫಲಿಸಿತಮ್ಮ. ಬಗೆಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಪರಾಧ ಏನದು ತಾಯಿ? ಹೇಳಮ್ಮ, ಹೇಳು ತಾಯಿ. ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯವೇನಿದೆ ಅಕ್ಷಮ್ಯವೇನಿದೆ ಮಗನೆಂಬ ಮಮಕಾರು ನಿನಗಿಲ್ಲ ತಾಯೇ. ಅಮ್ಮ 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 ಮಗನೆಂಬ ಮಮಕಾರು ನಿನಗಿಲ್ಲ ತಾಯೇ. ಮಗನ ಮಮಕಾರ ನಿನಗಿಲ್ಲ ತಾಯೇ. ಐವರ ಮಾತು ನಿನಗಿಗುವುದೇ ಕೊರತೆ. ಐವರ ಮಾತೆ ನಿನಗಿಗುವುದೇ ಕೊರತೆ. ಬಹುದಿನದ ಭಯಕ್ಕೆ ಫಲಿಸಿದ ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಮಗನೇ. ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು, ನನ್ನದೆಂತಹ ಕೀರ್ತಿಯಮ್ಮ. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೆ ಏನು ತಾಯಿ? ಹೇಳಮ್ಮ. ಅಮ್ಮ, ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ತಾಯಿ. ಅಮ್ಮ ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆ ಮಮಕಾರ ವಾತ್ಸಲ್ಯದಿಂದ ಸಾಕಿಸಲು ಹೋಗು ತಾಯಿ. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನಮ್ಮ? ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ವಾತಾವರಣದಲ್ಲಿ ನನ್ನನ್ನೇಕೆ ಬಿಟ್ಟೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹದ ಮಮತೆಯನ್ನು ಬದಿಗುತ್ತಿ
ನಮ್ಮಿಬ್ಬರಲ್ಲಿ ದ್ವೇಷದ ಕವರಿಯನ್ನೇಕೆ ಸೃಷ್ಟಿಸಿದೆಯಮ್ಮ? ಹೇಳು ತಾಯಿ, ಹೇಳಮ್ಮ. ನನ್ನ ಪ್ರಶ್ನೆಗೆ ನಿನ್ನಲ್ಲಿ ಎಲ್ಲಿಂದ ಉತ್ತರ ಬರಬೇಕು? ಬಿಡು ತಾಯಿ, ನನ್ನ ಪ್ರಶ್ನೆಯು ನನಗೆ ಪ್ರಶ್ನೆಯಾಗಿಯೇ ಉಳಿಯಲಿ. ಅಮ್ಮ ಅಮ್ಮ ಅಮ್ಮ, ಆದರೂ ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಇದನ್ನು ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಕಂದ,
ಪಡೆದೆನೋ ನಿನ್ನ ಲೋಕಪವಾದಕ್ಕೆ ನದಿಯೊಳೆಸೆದೆನೋ ಲೋಕಪವಾದಕ್ಕೆ ನದಿಯೊಳೆಸೆದೆನೋ ಕಣ್ಣೀರಿನ ಆರಾಧನೆ ಈ ಜೀವದ ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕಣ್ಣ. ಕುಮಾರ, ಇದುವರೆವಿಗೂ ನೀನು ಜೀವಿಸಿರುವೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಹೌದು ಕಂದ, ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಆತುರಾತುರವಾಗಿ ಬಂದೆನು ಮಗನೇ. ನಿನ್ನನ್ನು ತ್ಯಜಿಸಿದ ದಿನದಿಂದ ಇಂದಿನವರೆಗೂ ನಿನ್ನ ಸಲುವಾಗಿ ನಾನದೆಷ್ಟು ಕಣ್ಣೀರು ಸುರಿಸಿರುವೆನು ಭಗವಂತನಿಗೆ ಗೊತ್ತು. ಕರ್ಣ, ಕುಮಾರ, ಅಮ್ಮ, ಚಿಕ್ಕಂದಿನಿಂದ ಹಿಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಕರ್ಣ, ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ ಬಿಡು. ಅಮ್ಮ, ನೀನು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ನಾನು ಅನುಭವಿಸಿದ ನೋವುಗಳು ಬಹಳ ದೊಡ್ಡದಮ್ಮ. ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾರದೆ, ಯಾರ ಬಳಿಯೂ ಮಾತನಾಡಲಾಗದೆ ನಾನು ಪಟ್ಟ ಕಷ್ಟವೂ ಈ ಕರ್ಣನಿಗೆ ಸಾಕಮ್ಮ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತ ಶಾಲಿಗಳು.
ಪಾಪಿಯಾದ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು? ಬಿಡು ತಾಯಿ. ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ನಡೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡ್ಬೇಕು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಬೇಡ ಕರ್ಣ, ಹಾಗೆನ್ನ ಬೇಡ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬೇಡುತ್ತಿರುವೆನು ಕರ್ಣ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭ್ರಾತೃ ದಾನ ಮಾಡು. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು ತಾಯಿ. ತೊರೆದಾತನನ್ನು ತೊರೆಯುವುದು ಧರ್ಮವೇನಮ್ಮ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿಗರೇನಮ್ಮ? ಹೇಳು ತಾಯಿ, ಇಂತಹ ಸನ್ನಿವೇಶವು ನಿನಗೊದಗಿದರೆ ಏನು ಮಾಡುತ್ತಿದ್ದೆ? ಹೇಳು ತಾಯಿ, ಹೇಳಮ್ಮ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಇರಬಹುದು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಏನು ಹೇಳಿದೆ? ಮತ್ತೊಮ್ಮೆ ಹೇಳು ತಾಯಿ. ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ ತಾಯಿ. ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇ? ಬಿಡು ತಾಯಿ. ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ನಿನ್ನ ಮಕ್ಕಳ ಪ್ರಾಣಕ್ಕೆ ಭಯವೆಲ್ಲಿಹುದು? ಬಿಡು ತಾಯಿ ನಿನ್ನ ವ್ಯಥೆಯನ್ನು, ಬಿಡು ತಾಯಿ. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಕಂದ, ಹೇಳು ತಾಯಿ. ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಬೇಕು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಈ ಕುಲಹೀನನನ್ನು ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲ ಅಮ್ಮ, ಇಲ್ಲ, ಆಗದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕರ್ಣ,
ಧರ್ಮದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಕರ್ಣ, ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ, ಸಿಕ್ಕಿಬಿದ್ದರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಮಗನೇ, ಉಳಿಸಿಕೊಡು. ಅಮ್ಮ, ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನದು. ಆ ಪಾಂಡವರು ನಿನ್ನ ಮಕ್ಕಳು, ನಾನು ನಿನ್ನ ಮಗನಲ್ಲವೇ? ಬೇಡ ಬಿಡು ತಾಯಿ. ಆ ಪಾಂಡವರ ಮೇಲಿರುವ ಪ್ರೀತಿ, ಪ್ರೇಮ, ಮಮತೆ, ಮಮಕಾರಗಳು ನನ್ನ ಮೇಲಿಲ್ಲಬೇಕೆ ತಾಯಿ ನಿನಗೆ? ಹೇಳು ತಾಯಿ, ಅವರ ಮೇಲಿರುವ ಪ್ರೀತಿ, ಪ್ರೇಮ, ಮಮಕಾರಗಳು ನನ್ನ ಮೇಲಿಲ್ಲಬೇಕೆ? ನಾನೆಷ್ಟಾದರೂ ಸೂತ ಸಂಜಾತನಲ್ಲವೇ? ನಾನು ರಾಧೆಯನಲ್ಲವೇ? ನಾನು ಕುಲಹೀನನಲ್ಲವೇ? ನಾನು ನಿನ್ನ ಮಗನೆಂತಾಗುವೆ? ನಾನು ರಾಧಾತನಯ, ನಾನು ರಾಧೆಯ, ನಾನು ರಾಧೆಯನಪ್ಪ. ಅಮ್ಮ, ಹಾಗಡಿ ತಾಯಿ. ಧರ್ಮ ಭೀಮನ ಕುಲ ಸಹದೇವಾದಿಗಳಾಗಿ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಹೌದಮ್ಮ, ಆತನೊಂದಿಗೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ. ಅಮ್ಮ, ಇದೊಂದು ಮಾತು ನೆನಪಿನಲ್ಲಿಟ್ಟಿಕೋ. ಅರ್ಜುನನಿಂದ ನಾನೇ ಮೃತನಾದರು ಈ ಕರ್ಣನನ್ನೊಳಗೊಂಡ ಇವರು ನನ್ನಿಂದ ಅರ್ಜುನನೇ ಮೃತನಾದರು. ಈ ಕರ್ಣನನ್ನೊಳಗೊಂಡ ಎಂತಾದರೂ ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರಲ್ಲಮ್ಮ. ಬಿಡತಾ ನಿನ್ನ ಚಿಂತೆಯನ್ನು. ಕರ್ಣ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ಒಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಹೇಳು ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಹಾಗಾದರೆ ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ? ನುಡಿದು ನಡೆಸಲಾರದ ಕಡುಕೂಡಲೇ ಈ ಕರ್ಣ ಸೂರ್ಯ ತನುಜೋ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನೀನ್ ಬಿಡು ಬಿಡು ಚಿಂತೆಯನ್ನು ಮಾತೆಯೇ. ನಡೆಗಿಸುವೆನು ಧರ್ಮದಾಣೆ, ಧರ್ಮ ಜನಾಣೆ, ಮತ್ತಿತನಾಣೆ ಜನನೀ. ಅಮ್ಮ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವೇ? ಕರ್ಣ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಮಾಡುವುದು ಪುನಃ ತೊಡಬೇಡ ಮಗ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ಅಮ್ಮ. ಸುಯೋಧನ, ಸುಯೋಧನ,
ಮಿತ್ರ ಸುಯೋಧನ, ನನ್ನನ್ನು ನಂಬಿ ಈಗಲೀಗ ನೀನು ಕೆಟ್ಟೆಯಲ್ಲೋ, ನನ್ನನ್ನು ನಂಬಿ ಈಗಲೀಗ ನೀನು ಕೆಟ್ಟೆಯಲ್ಲೋ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನುಮನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕಪಟಿ ಬ್ರಾಹ್ಮಣನ ವೇಷ ಧರಿಸಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ಕರ್ಣ, ದೊಡ್ಡ ಬಾಣವನ್ನು ಪುನಃ ತರಬಾರದೆಂದು ವಾಗ್ದಾನ ಪಡೆದು ಮಾಡಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಾಡಿ. ಉಳಿದದ್ದು ದೈವ ಇಚ್ಛೆ. ನೀನಿನ್ನು ಹೋಗಿ ಬತಾಯಿ. ಕುಮಾರ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಸಂದೇಹ? ಅಮ್ಮ, ಯಾರು ಏನೇ ಕೇಳಿದರೂ ಇಲ್ಲ ಎನ್ನದೆ ಕೊಡುವ ಪ್ರವೃತ್ತಿಯಮ್ಮ ಈ ಕರ್ಣನದು. ಇಂತಹುದರಲ್ಲಿ ಹೆತ್ತ ತಾಯಿಯಾದ ನಿನಗೆ ಕೊಟ್ಟ ಮಾತವನ್ನು ತಪ್ಪುವೇನೇನಮ್ಮ? ನಿಶ್ಚಿಂತೆಯಿಂದ ಇರು ತಾಯಿ, ಹೋಗಿ ಬಾ. ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ, ಇದು ನಿನ್ನಾಣೆ ಸತ್ಯ. ಆದರೆ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬತಾಯಿ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲಿ. ಏಕೆ ಕಂದ? ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಬಹುಶಃ ಇಂದೇ ಕೊನೆಯ ದರ್ಶನವು. ಹೌದು ತಾಯಿ. ಆದ್ದರಿಂದ ಇಲ್ಲಿಯವರೆವಿಗೂ ಈ ಕರ್ಣನು ಯಾರ ಬಳಿಯೂ ಏನನ್ನೂ ಕೇಳಲಿಲ್ಲ ತಾಯಿ. ಆದರೆ ಇಂದು ನನ್ನ ಹೆತ್ತ ತಾಯಿಯ ಬಳಿ ಒಂದೇ ಒಂದು ಮಾತನ್ನು ಕೇಳುತ್ತಿರುವೆನು. ನಡೆಸಿಕೊಡುವೆ ಏನಮ್ಮ? ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆ. ಅದೇನು ಹೇಳು ಮಗನೇ. ಅಮ್ಮ, ಪಂಚ ಪಾಂಡವರೆಂಬ ಪುತ್ಥಳಿಗಳನ್ನು ನಿನ್ನ ಪವಿತ್ರ ಗರ್ಭದಲ್ಲಿ ಗರ್ಭಿಸಿಕೊಂಡಿರುವ ನೀನು ತಾಯಿಯಲ್ಲ, ಪ್ರತ್ಯಕ್ಷ ಪರಮೇಶ್ವರಿ. ಅಮ್ಮ, ಯಮಸುತ ಧರ್ಮನನ್ನು ಎತ್ತಿ ಆಡಿಸಿದ ಕರಗಳು ಇವೆ ಅಲ್ಲವೇನಮ್ಮ? ಹೌದು ಕಂದ. ನನ್ನನ್ನೊಂದು ತಾರಿ ಆರೈಸಮ್ಮ, ಆನಂದ ಪಡುವೆನು. ಅಮ್ಮ, ವಾಯುನಂದನ ಪ್ರಳಯ ಭಯಂಕರನಾದ ಭೀಮಸೇನನನ್ನು ಜೋಗುಳ ಹಾಡಿ ಆರೈಸಿ ಉಣಬಡಿಸಿದ ಕರಗಳು ಇವೆ ಅಲ್ಲವೇ ತಾಯಿ? ಈ ಅಮೃತ ಹಸ್ತದಿಂದ ನನಗೊಂದು ಸಾರಿ ಉಣಬಡಿಸಮ್ಮ. ಸಂತೃಪ್ತಿ ಹೊಂದುವೆನು ತಾಯಿ, ಸಂತೃಪ್ತಿ ಹೊಂದುವೆನಮ್ಮ. ಶಂಕರಿಯೇ, ಶಂಕರಿಯೇ, ತ್ರಿಲೋಕ ಗಂಡನಾದ ಫಲ್ಗುಣನು ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಬಂದಾಗ
ಅವನನ್ನು ಈ ಪ್ರೀತಿ ಎಂಬ ತೋಳ ಬಂಧನದಲ್ಲಿ ಬಂಧಿಸಿದ ಕರಗಳಿವೆ ಅಲ್ಲವೇ ತಾಯಿ? ಹೌದು ಕಂದ. ಅಮ್ಮ, ಈ ಕರ್ಣನೊಂದೊಂದು ಸಾರಿ ನಿನ್ನ ತೋಳ ಬಂಧನದಲ್ಲಿ ಬಂಧಿಸಿಕೋ ತಾಯಿ. ಅಪರಾಧವಾಗುವುದಮ್ಮ. ಅಮ್ಮ ಅಮ್ಮ ಅಮ್ಮ, ಮಾತೃತನೆಯರಾದ ನಕುಲ ಸಹದೇವಾದಿಗಳನ್ನು ಜೋಗುಳಾಡಿ ನಿನ್ನ ಪವಡದ ತೊಟ್ಟಿನಲ್ಲಿ ಮಲಗಿಸಿದ ಸೇವೆಯು ನಿನಗೊದಗಿರುತ್ತಿರುವುದೇ ಅಮ್ಮ. ನನ್ನನ್ನೊಂದು ಸಾರಿ ನಿನ್ನ ತೊಡೆಯ ಮೇಲೆ ಮಲಗಿಸಿ ಹಾರೈಸಮ್ಮ, ನೆಮ್ಮದಿಯಿಂದ ನಿದ್ರೆ ಮಾಡುವೆನು ತಾಯಿ. ಅಮ್ಮ, ಹಿಂದಿಗೆ ಈ ಕರ್ಣನ ಜನ್ಮವು ಸಾರ್ಥಕವಾಯಿತಮ್ಮ. ಇಂದಿಗೆ ಈ ಕರ್ಣನ ಜನ್ಮವು ಸಾರ್ಥಕವಾಯಿತು ಅಮ್ಮ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ, ಹೌದು ತಾಯಿ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನಮ್ಮ. ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಹೇ ವಿಧಾತ, ದುಃಖದ ಮೃತಿಕೆಯಿಂದ ನಿರ್ಮಿಸಿರುವೆಯಾ ನೀನೇ ಕುಂತಿಯನ್ನು? ಪಾಪಕ್ಕೆ ತಕ್ಕ ಫಲ, ಕರ್ಮಕ್ಕೆ ತಕ್ಕ ಶಿಕ್ಷೆ. ಪಾಪಕ್ಕೆ ತಕ್ಕ ಫಲ, ಕರ್ಮಕ್ಕೆ ತಕ್ಕ ಶಿಕ್ಷೆ. ಅಮ್ಮ ಅಮ್ಮ ಅಮ್ಮ, ಹೋದಳು. ನನ್ನನ್ನು ಹಡೆದು ನದಿ ಪಾಲು ಮಾಡಿದ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋದಳು. ತನ್ನ ಸ್ವಾರ್ಥತ್ವವನ್ನು ಸಾಧಿಸಿಕೊಂಡು ಹೋದಳಲ್ಲವೇ ಆ ಪಾಂಡವರ ಮಾತೆ ಕುಂತಿ ದೇವಿ. ಅವಳು ನನ್ನ ತಾಯಿಯಲ್ಲ, ಅವಳು ನನ್ನ ತಾಯಿಯಲ್ಲ. ಹೇ ಸೂತ ಸಂಜಾತನನ್ನು ಸಾಕಿ ಸಲಹಿದ ನನ್ನ ನಿಜವಾದ ತಾಯಿ ರಾಧೆ. ರಾಧೆ, ನಾನು ಕೌಂತೆಯನಲ್ಲ, ನಾನು ರಾಧೆಯ, ನಾನು ರಾಧೆಯ. ಹೇ ವಿಧಿ, ಈ ಕರ್ಣನ ಹಣೆಯ ಬರಹದಲ್ಲಿ ಎಂತಹ ಲಿಖಿತವನ್ನು ಬರೆದು ಬಿಟ್ಟೆ ದೇವ. ಲೋಕಸುಖ ವ್ಯಾಕುಲಮಯ ಜೀವಾ, ಹೇ ವಿಧಿ, ಲೋಕಸುಖ ವ್ಯಾಕುಲಮಯ ಜೀವಾ, ಲೋಕಸುಖ ವ್ಯಾಕುಲಮಯ ಜೀವಾ. ಹರೆಯವನಳಿಸಿ ತೆರೆಯವರಿಸಿ ಮರಣ
ಸಮಸ್ಯೆಯ ಮೂಲವನರಿತು ಪರಿಹರಿಸೆ ಮಾನವ ಜೀವನದ ಭವನೆ ಮೂಲವನರಿತು ಪರಿಹರಿಸೆ ನಾನಾ ವಿಧಾನ ರಥುನಾಭರಣ ನಾನಾಭರಣ ಭವ ಭಯಗರಣ ನಾನಾ ವಿಧಾನ ರಥುನಾಭರಣ ನಾನಾಭರಣ ಭವ ಭಯಹರಣ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ